ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ನನ್ನ ಹೇರ್ ಕೇರ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಬಾಟಲಲ್ಲಿ ತೋರಿಸ್ತಾ ಇರೋ ಆಯಿಲ್ ಇದು ನಾವು ಮನೇಲೇ ಮಾಡಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಆಯಿಲ್ನ ಹೇಗೆ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ವೀಕ್ಲಿ ಟ್ವೈಸ್ ಈ ಆಯಿಲ್ನ ಅಪ್ಲೈ ಮಾಡ್ತೀನಿ. ನಾನು ಆಯಿಲ್ನ ಓವರ್ನೈಟ್ ಸ್ಟೇ ಮಾಡೋಕ್ಕೆ ಬಿಡೋಲ್ಲ. ಸ್ನಾನ ಮಾಡೋಕ್ಕೆ 2 ಅವರ್ಸ್ ಮೊದಲು ಈ ಆಯಿಲ್ನ ಅಪ್ಲೈ ಮಾಡೋದು. ಆಯಿಲ್ ಅಪ್ಲೈ ಮಾಡುವಾಗ ನೀಟಾಗಿ ಸ್ಕಾಲ್ಪಿಂದ ಹೇರ್ ಎಂಡ್ವರೆಗೂ ಅಪ್ಲೈ ಮಾಡಿ ಚೆನ್ನಾಗಿ ಒಂದು 10 ನಿಮಿಷ ಮಸಾಜ್ ಮಾಡಬೇಕು. ಆವಾಗ ಆಯಿಲ್ ನೀಟಾಗಿ ಸ್ಕಾಲ್ಪಲ್ಲೆಲ್ಲ ಅಬ್ಸರ್ವ್ ಆಗಿರುತ್ತೆ. ಹೇರ್ ವಾಶ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಕೋಮ್ ಮಾಡಬಾರ್ದು. ಟವಲಲ್ಲಿ ನೀಟಾಗಿ ಸ್ವಲ್ಪ ಬಿಸಿಲಲ್ಲಿ ಹೇರ್ ಡ್ರೈ ಮಾಡ್ಕೋಬೇಕು. ಅದಾದಮೇಲೆ ನೀಟಾಗಿ ವೈಡ್ ಟೂತ್ ಇರೋ ಕೋಮಲ್ಲಿ ಕೋಮ್ ಮಾಡಬೇಕು. ವರ್ಕಿಂಗ್ ವಿಮೆನಿಗೆ ಬಿಸಿಲಲ್ಲೆಲ್ಲ ನಿಂತು ಹೇರ್ ಡ್ರೈ ಮಾಡೋಕ್ಕೆ ಖಂಡಿತ ಟೈಮ್ ಇರಲ್ಲ. ಬಟ್ ಇಮಿಡಿಯೇಟಾಗಿ ಡ್ರೈಯರ್ನ ಹಾಕಬೇಡಿ. ಸ್ವಲ್ಪ ಟವಲ್ ಡ್ರೈ ಮಾಡಿ ಆಮೇಲೆ ಹೇರ್ ಡ್ರೈ ಮಾಡೋದ್ರಲ್ಲಿ ಆಯಿಲ್ ಪ್ರಿಪರೇಷನ್ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.